ಇನ್ನು ಶಿವಮೊಗ್ಗದಿಂದ ಒಂದು ಸುದ್ದಿ ಇದೆ. ಆಗುಂಬೆ ಘಾಟ್ ಅಪಾಯಕ್ಕೆ ಆಹ್ವಾನ ನೀಡ್ತಾ ಇದೆ. ಆಗುಂಬೆ ಘಾಟ್ನಲ್ಲಿ ಇರತಕ್ಕಂಥ ಆ ಸನ್ಸೆಟ್ ಪಾಯಿಂಟ್ ಇದೆಯಲ್ಲ, ಸನ್ಸೆಟ್ ಪಾಯಿಂಟ್ ಅತ್ಯಂತ ಅಪಾಯಕಾರಿಯಾದಂತಹ ಸ್ಥಿತಿಯಲ್ಲಿದೆ. ನೂರಾರು ಜನ ಪ್ರವಾಸಿಗರು ನಿತ್ಯ ಅಲ್ಲಿ ಕಾರ್ ನಿಲ್ಲಿಸಿ, ವೆಹಿಕಲ್ಗಳನ್ನ ನಿಲ್ಲಿಸಿ ಸನ್ಸೆಟ್ ಪಾಯಿಂಟ್ ಹೋಗಿ ಸನ್ಸೆಟ್ ನೋಡ್ತಾರೆ. ಆದ್ರೆ ಆ ಸನ್ಸೆಟ್ ಪಾಯಿಂಟ್ ಎಷ್ಟು ಸುರಕ್ಷಿತವಾಗಿದೆ ಅಂತ ನೋಡಿದ್ರೆ ನಿಜಕ್ಕೂ ಅಪಾಯದ ಹಂತದಲ್ಲಿದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಪ್ರವಾಸಿಗರ ಪ್ರಾಣ ಹೋಗುತ್ತೆ. ಕಬ್ಬಿಣದ ರಾಡ್ ಮೇಲೆ ಇರ್ತಕ್ಕಂಥ ಪಾಯಿಂಟ್, ಆ ಇಡೀ ಕಬ್ಬಿಣದ ರಾಡ್ ಎಲ್ಲ ತುಕ್ಕು ಹಿಡಿದು ಮುಟ್ಟಿದ್ರೆ ಮುರ್ಕೊಂಡು ಬೀಳ್ತವೆ, ಹಂಗಾಗಿದೆ. ಅದ್ರ ಕೆಳಗಡೆ ಇರ್ತಕ್ಕಂಥ ಬೇಸ್ ಕೂಡ ಸಾಕಷ್ಟು ವೀಕ್ ಆಗಿದೆ, ತುಕ್ಕು ಹಿಡಿದಿದೆ. ಇನ್ನು ಅದಕ್ಕೆ ಸಪೋರ್ಟಿವ್ ಆಗಿರುವಂತಹ ತಡೆಗೋಡೆನೂ ಕೂಡ ಅದೇ ರೀತಿನಲ್ಲಿ ವೀಕ್ ಆಗಿದೆ. ಅವಘಡ ಸಂಭವಿಸುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಆಗ್ಲೋ ಈಗ್ಲೋ ಬೀಳೋ ಹಂತಕ್ಕಿದೆ ಇದು. ಇಲ್ಲಿ ಪ್ರತಿನಿತ್ಯ ನೂರಾರು ಜನ ಬಂದು ಇದ್ರ ಮೇಲೆ ನಿಂತ್ಕೊಂಡು ಸನ್ಸೆಟ್ ನೋಡ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಪ್ರಪಾತಕ್ಕೆ ಬೀಳ್ತಾರೆ. ನೋಡಿ, ಪ್ರವಾಸಿಗರು ನಿತ್ಯ ಬರ್ತಾರೆ ಅಲ್ಲಿ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ, ದಕ್ಷಿಣದ ಚಿರಾಪುಂಜಿ ಅಂತ ಕರೆಸಿಕೊಳ್ಳುವ ಪ್ರವಾಸಿ ತಾಣ ಆಗುಂಬೆ, ಕನಿಷ್ಠ ಸೌಕರ್ಯವೂ ಕೂಡ ಇಲ್ಲ. ಸನ್ಸೆಟ್ ಪಾಯಿಂಟ್ ನಿರ್ಮಾಣ ಮಾಡಿ ಯಾವ ರಾಯನ್ ಕಾಲ ಆಯಿತು, ಅದೊಂಚೂರು ಸರಿಯಾಗಿದೆಯೋ ಇಲ್ವೋ ಅಂತಾನೂ ಕೂಡ ನೋಡೋದಿಲ್ಲ ಅಧಿಕಾರಿಗಳು. ದಕ್ಷಿಣ ಭಾರತದ ಚಿರಾಪುಂಜಿ ಅಂತಲೇ ಕರೆಯಲ್ಪಡುವಂತಹ ಆಗುಂಬೆಯ ಸನ್ಸೆಟ್ ಪಾಯಿಂಟ್ ಈಗ ಅಪಘಾತಕ್ಕೆ ಆಹ್ವಾನವನ್ನ ನೀಡ್ತಾ ಇದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡಬಹುದು. ನಾನೀಗ ಆಗುಂಬೆಯ ಬಳಿ ಇರುವಂತಹ ಸನ್ಸೆಟ್ ಪಾಯಿಂಟ್ ಬಳಿ ಇದ್ದೇನೆ. ಇಲ್ಲಿ ಸಾಕಷ್ಟು ಅಪಘಾತಕ್ಕೆ ಆಹ್ವಾನವನ್ನ ನೀಡುತ್ತಿರುವಂತದ್ದು. ಸನ್ಸೆಟ್ ಪಾಯಿಂಟ್ ನ ಬಳಿ ಇರುವಂತಹ ಇಲ್ಲಿ ವೀಕ್ಷಣಾ ಗ್ಯಾಲರಿ ಏನಿದೆ, ಇಲ್ಲಿ ಸಾಕಷ್ಟು ಅಪಘಾತಕ್ಕೆ ಆಹ್ವಾನವನ್ನ ನೀಡುತ್ತಿದೆ. ಸ್ವಲ್ಪ ಯಾಮಾರಿದ್ರೂ ಸಹ ಇಲ್ಲಿ ಬರುವಂತಹ ಪ್ರವಾಸಿಗರು ಅಪಘಾತಕ್ಕೆ ಅವಘಡಕ್ಕೆ ಕಾರಣವಾಗುವಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ಇರುವಂತದ್ದು. ಎಲ್ಲಾ ಕಬ್ಬಣಗಳು ತುಕ್ಕಿಡಿದ್ದಾವೆ, ಜೊತೆಗೆ ಇಲ್ಲಿರುವಂತಹ ಸಿಮೆಂಟ್ಗಳು ಸಹ ಕಿತ್ತೋಗಿರುವಂತದ್ದು. ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ. ಸ್ವಲ್ಪ ಯಾಮಾರಿದ್ರೂ ಸಹ ಇಲ್ಲಿರುವಂತಹ ಪ್ರಭಾತಕ್ಕೆ ಬೀಳುವಂತಹ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತೆ. ಅಷ್ಟಿದ್ರೂ ಸಹ ಇಲ್ಲಿಯವರೆಗೆ ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳಾಗಿರಬಹುದು, ಇಲ್ಲಿನ ರಾಜಕಾರಣಿಗಳು ಯಾರು ಸಹ ಇತ್ತ ಗಮನವನ್ನ ವಹಿಸ್ತಿಲ್ಲ. ನೋಡಬಹುದು ಹೇಗೆ ಎಲ್ಲವೂ ಸಹ ಸಿಮೆಂಟ್ ಕಿತ್ತೋಗಿರುವಂತದ್ದು. ಕೇವಲ ಕಬ್ಬಿಣದ ಮೇಲೆ ಇಲ್ಲಿ ವೀಕ್ಷಣಾ ಪಾಯಿಂಟ್ ಏನಿದೆ ಅದು ನಿಂತ್ಕೊಂಡಿರುವಂತದ್ದು. ಹಾಗಾಗಿ ಕೂಡಲೇ ಇಲ್ಲಿರುವಂತಹ ಈ ಅಪಘಾತಕ್ಕೆ ಆಹ್ವಾನವನ್ನ ನೀಡುತ್ತಿರುವಂತಹ ಸನ್ಸೆಟ್ ಪಾಯಿಂಟ್ ಅನ್ನ ಸರಿ ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ದಿನಗಳ ಆಗ್ರಹವಾಗಿರುವಂತದ್ದು. ಇಲ್ಲಿ ಪ್ರತಿನಿತ್ಯವೂ ಸಾವಿರಾರು ಜನ ಈ ಸನ್ಸೆಟ್ ನೋಡ್ಲಿಕ್ಕೆ ಆಗುಂಬೆ ಬಳಿ ಬರ್ತಾರೆ. ಇಲ್ಲಿರುವಂತಹ ನಿಸರ್ಗ ಪರಿಸರ ಆಗಿರಬಹುದು, ಪಶ್ಚಿಮ ಘಟ್ಟಗಳ ಅಭಯಾರಣ್ಯ, ಇಲ್ಲಿರುವಂತಹ ಪಕ್ಷಿ ಸಂಕುಲ, ಇವೆಲ್ಲವನ್ನ ನೋಡ್ಲಿಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ. ಆದ್ರೆ ಇಲ್ಲಿರುವಂತಹ ಸನ್ಸೆಟ್ ಪಾಯಿಂಟ್ ಈಗ ಅಪಘಾತಕ್ಕೆ ಆಹ್ವಾನವನ್ನು ನೀಡುತ್ತಿರುವಂತದ್ದು. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರಬಹುದು, ಜನಪ್ರತಿನಿಧಿಗಳು ಇದನ್ನು ಸರಿ ಮಾಡೋ ನಿಟ್ಟಿನಲ್ಲಿ ಗಮನವನ್ನು ವಹಿಸಬೇಕಿದೆ. ವಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇನ್ನು ಶಿವಮೊಗ್ಗದಿಂದ ಒಂದು ಸುದ್ದಿ ಇದೆ. ಆಗುಂಬೆ ಘಾಟ್ ಅಪಾಯಕ್ಕೆ ಆಹ್ವಾನ ನೀಡ್ತಾ ಇದೆ. ಆಗುಂಬೆ ಘಾಟ್ನಲ್ಲಿ ಇರತಕ್ಕಂಥ ಆ ಸನ್ಸೆಟ್ ಪಾಯಿಂಟ್ ಇದೆಯಲ್ಲ, ಸನ್ಸೆಟ್ ಪಾಯಿಂಟ್ ಅತ್ಯಂತ ಅಪಾಯಕಾರಿಯಾದಂತಹ ಸ್ಥಿತಿಯಲ್ಲಿದೆ. ನೂರಾರು ಜನ ಪ್ರವಾಸಿಗರು ನಿತ್ಯ ಅಲ್ಲಿ ಕಾರ್ ನಿಲ್ಲಿಸಿ, ವೆಹಿಕಲ್ಗಳನ್ನ ನಿಲ್ಲಿಸಿ ಸನ್ಸೆಟ್ ಪಾಯಿಂಟ್ ಹೋಗಿ ಸನ್ಸೆಟ್ ನೋಡ್ತಾರೆ. ಆದ್ರೆ ಆ ಸನ್ಸೆಟ್ ಪಾಯಿಂಟ್ ಎಷ್ಟು ಸುರಕ್ಷಿತವಾಗಿದೆ ಅಂತ ನೋಡಿದ್ರೆ ನಿಜಕ್ಕೂ ಅಪಾಯದ ಹಂತದಲ್ಲಿದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಪ್ರವಾಸಿಗರ ಪ್ರಾಣ ಹೋಗುತ್ತೆ. ಕಬ್ಬಿಣದ ರಾಡ್ ಮೇಲೆ ಇರ್ತಕ್ಕಂಥ ಪಾಯಿಂಟ್, ಆ ಇಡೀ ಕಬ್ಬಿಣದ ರಾಡ್ ಎಲ್ಲ ತುಕ್ಕು ಹಿಡಿದು ಮುಟ್ಟಿದ್ರೆ ಮುರ್ಕೊಂಡು ಬೀಳ್ತವೆ, ಹಂಗಾಗಿದೆ. ಅದ್ರ ಕೆಳಗಡೆ ಇರ್ತಕ್ಕಂಥ ಬೇಸ್ ಕೂಡ ಸಾಕಷ್ಟು ವೀಕ್ ಆಗಿದೆ, ತುಕ್ಕು ಹಿಡಿದಿದೆ. ಇನ್ನು ಅದಕ್ಕೆ ಸಪೋರ್ಟಿವ್ ಆಗಿರುವಂತಹ ತಡೆಗೋಡೆನೂ ಕೂಡ ಅದೇ ರೀತಿನಲ್ಲಿ ವೀಕ್ ಆಗಿದೆ. ಅವಘಡ ಸಂಭವಿಸುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಆಗ್ಲೋ ಈಗ್ಲೋ ಬೀಳೋ ಹಂತಕ್ಕಿದೆ ಇದು. ಇಲ್ಲಿ ಪ್ರತಿನಿತ್ಯ ನೂರಾರು ಜನ ಬಂದು ಇದ್ರ ಮೇಲೆ ನಿಂತ್ಕೊಂಡು ಸನ್ಸೆಟ್ ನೋಡ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಪ್ರಪಾತಕ್ಕೆ ಬೀಳ್ತಾರೆ. ನೋಡಿ, ಪ್ರವಾಸಿಗರು ನಿತ್ಯ ಬರ್ತಾರೆ ಅಲ್ಲಿ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ, ದಕ್ಷಿಣದ ಚಿರಾಪುಂಜಿ ಅಂತ ಕರೆಸಿಕೊಳ್ಳುವ ಪ್ರವಾಸಿ ತಾಣ ಆಗುಂಬೆ, ಕನಿಷ್ಠ ಸೌಕರ್ಯವೂ ಕೂಡ ಇಲ್ಲ. ಸನ್ಸೆಟ್ ಪಾಯಿಂಟ್ ನಿರ್ಮಾಣ ಮಾಡಿ ಯಾವ ರಾಯನ್ ಕಾಲ ಆಯಿತು, ಅದೊಂಚೂರು ಸರಿಯಾಗಿದೆಯೋ ಇಲ್ವೋ ಅಂತಾನೂ ಕೂಡ ನೋಡೋದಿಲ್ಲ ಅಧಿಕಾರಿಗಳು. ದಕ್ಷಿಣ ಭಾರತದ ಚಿರಾಪುಂಜಿ ಅಂತಲೇ ಕರೆಯಲ್ಪಡುವಂತಹ ಆಗುಂಬೆಯ ಸನ್ಸೆಟ್ ಪಾಯಿಂಟ್ ಈಗ ಅಪಘಾತಕ್ಕೆ ಆಹ್ವಾನವನ್ನ ನೀಡ್ತಾ ಇದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡಬಹುದು. ನಾನೀಗ
ಆಗುಂಬೆಯ ಬಳಿ ಇರುವಂತಹ ಸನ್ಸೆಟ್ ಪಾಯಿಂಟ್ ಬಳಿ ಇದ್ದೇನೆ. ಇಲ್ಲಿ ಸಾಕಷ್ಟು ಅಪಘಾತಕ್ಕೆ ಆಹ್ವಾನವನ್ನ ನೀಡುತ್ತಿರುವಂತದ್ದು. ಸನ್ಸೆಟ್ ಪಾಯಿಂಟ್ ನ ಬಳಿ ಇರುವಂತಹ ಇಲ್ಲಿ ವೀಕ್ಷಣಾ ಗ್ಯಾಲರಿ ಏನಿದೆ, ಇಲ್ಲಿ ಸಾಕಷ್ಟು ಅಪಘಾತಕ್ಕೆ ಆಹ್ವಾನವನ್ನ ನೀಡುತ್ತಿದೆ. ಸ್ವಲ್ಪ ಯಾಮಾರಿದ್ರೂ ಸಹ ಇಲ್ಲಿ ಬರುವಂತಹ ಪ್ರವಾಸಿಗರು ಅಪಘಾತಕ್ಕೆ ಅವಘಡಕ್ಕೆ ಕಾರಣವಾಗುವಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ಇರುವಂತದ್ದು. ಎಲ್ಲಾ ಕಬ್ಬಣಗಳು ತುಕ್ಕಿಡಿದ್ದಾವೆ, ಜೊತೆಗೆ ಇಲ್ಲಿರುವಂತಹ ಸಿಮೆಂಟ್ಗಳು ಸಹ ಕಿತ್ತೋಗಿರುವಂತದ್ದು. ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ. ಸ್ವಲ್ಪ ಯಾಮಾರಿದ್ರೂ ಸಹ ಇಲ್ಲಿರುವಂತಹ ಪ್ರಭಾತಕ್ಕೆ ಬೀಳುವಂತಹ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತೆ. ಅಷ್ಟಿದ್ರೂ ಸಹ ಇಲ್ಲಿಯವರೆಗೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಾಗಿರಬಹುದು, ಇಲ್ಲಿನ ರಾಜಕಾರಣಿಗಳು ಯಾರು ಸಹ ಇತ್ತ ಗಮನವನ್ನ ವಹಿಸ್ತಿಲ್ಲ. ನೋಡಬಹುದು ಹೇಗೆ ಎಲ್ಲವೂ ಸಹ ಸಿಮೆಂಟ್ ಕಿತ್ತೋಗಿರುವಂತದ್ದು. ಕೇವಲ ಕಬ್ಬಿಣದ ಮೇಲೆ ಇಲ್ಲಿ ವೀಕ್ಷಣಾ ಪಾಯಿಂಟ್ ಏನಿದೆ ಅದು ನಿಂತ್ಕೊಂಡಿರುವಂತದ್ದು. ಹಾಗಾಗಿ ಕೂಡಲೇ ಇಲ್ಲಿರುವಂತಹ ಈ ಅಪಘಾತಕ್ಕೆ ಆಹ್ವಾನವನ್ನು ನೀಡುತ್ತಿರುವಂತಹ ಸನ್ಸೆಟ್ ಪಾಯಿಂಟ್ ಅನ್ನ ಸರಿ ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ದಿನಗಳ ಆಗ್ರಹವಾಗಿರುವಂತದ್ದು. ಇಲ್ಲಿ ಪ್ರತಿನಿತ್ಯವೂ ಸಾವಿರಾರು ಜನ ಈ ಸನ್ಸೆಟ್ ನೋಡ್ಲಿಕ್ಕೆ ಆಗುಂಬೆ ಬಳಿ ಬರ್ತಾರೆ. ಇಲ್ಲಿರುವಂತಹ ನಿಸರ್ಗ ಪರಿಸರ ಆಗಿರಬಹುದು, ಪಶ್ಚಿಮ ಘಟ್ಟಗಳ ಅಭಯಾರಣ್ಯ, ಇಲ್ಲಿರುವಂತಹ ಪಕ್ಷಿ ಸಂಕುಲ, ಇವೆಲ್ಲವನ್ನ ನೋಡ್ಲಿಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ. ಆದ್ರೆ ಇಲ್ಲಿರುವಂತಹ ಸನ್ಸೆಟ್ ಪಾಯಿಂಟ್ ಈಗ ಅಪಘಾತಕ್ಕೆ ಆಹ್ವಾನವನ್ನು ನೀಡುತ್ತಿರುವಂತದ್ದು. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರಬಹುದು, ಜನಪ್ರತಿನಿಧಿಗಳು ಇದನ್ನು ಸರಿ ಮಾಡುವ ನಿಟ್ಟಿನಲ್ಲಿ ಗಮನವನ್ನು ವಹಿಸಬೇಕಿದೆ. ವಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಿವಮೊಗ್ಗದಿಂದ ಒಂದು ಸುದ್ದಿ ಇದೆ. ಆಗುಂಬೆ ಘಾಟ್ ಅಪಾಯಕ್ಕೆ ಆಹ್ವಾನ ನೀಡ್ತಾ ಇದೆ. ಆಗುಂಬೆ ಘಾಟ್ನಲ್ಲಿ ಇರತಕ್ಕಂತ ಆ ಸನ್ಸೆಟ್ ಪಾಯಿಂಟ್ ಇದೆಯಲ್ಲ, ಸನ್ಸೆಟ್ ಪಾಯಿಂಟ್ ಅತ್ಯಂತ ಅಪಾಯಕಾರಿಯಾದಂತಹ ಸ್ಥಿತಿಯಲ್ಲಿದೆ. ನೂರಾರು ಜನ ಪ್ರವಾಸಿಗರು ನಿತ್ಯ ಅಲ್ಲಿ ಕಾರ್ ನಿಲ್ಲಿಸಿ, ವೆಹಿಕಲ್ಗಳನ್ನ ನಿಲ್ಲಿಸಿ ಸನ್ಸೆಟ್ ಪಾಯಿಂಟ್ ಹೋಗಿ ಸನ್ಸೆಟ್ ನೋಡ್ತಾರೆ. ಆದ್ರೆ ಆ ಸನ್ಸೆಟ್ ಪಾಯಿಂಟ್ ಎಷ್ಟು ಸುರಕ್ಷಿತವಾಗಿದೆ ಅಂತ ನೋಡಿದ್ರೆ ನಿಜಕ್ಕೂ ಅಪಾಯದ ಹಂತದಲ್ಲಿದೆ. ಸ್ವಲ್ಪ ಯಾಮಾರಿದ್ರೂ ಕೂಡ ಪ್ರವಾಸಿಗರ ಪ್ರಾಣ ಹೋಗುತ್ತೆ. ಕಬ್ಬಿಣದ ರಾಡ್ ಮೇಲೆ ಇರ್ತಕ್ಕಂಥ ಪಾಯಿಂಟ್, ಆ ಇಡೀ ಕಬ್ಬಿಣದ ರಾಡ್ ಎಲ್ಲ ತುಕ್ಕು ಹಿಡಿದು ಮುಟ್ಟಿದ್ರೆ ಮುರ್ಕೊಂಡು ಬೀಳ್ತವೆ, ಹಂಗಾಗಿದೆ. ಅದ್ರ ಕೆಳಗಡೆ ಇರ್ತಕ್ಕಂಥ ಬೇಸ್ ಕೂಡ ಸಾಕಷ್ಟು ವೀಕ್ ಆಗಿದೆ, ತುಕ್ಕು ಹಿಡಿದಿದೆ. ಇನ್ನು ಅದಕ್ಕೆ ಸಪೋರ್ಟಿವ್ ಆಗಿರುವಂತ ತಡೆಗೋಡೆನೂ ಕೂಡ ಅದೇ ರೀತಿನಲ್ಲಿ ವೀಕ್ ಆಗಿದೆ. ಅವಘಡ ಸಂಭವಿಸುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಆಗ್ಲೋ ಈಗ್ಲೋ ಬೀಳೋ ಹಂತಕ್ಕಿದೆ ಇದು. ಇಲ್ಲಿ ಪ್ರತಿನಿತ್ಯ ನೂರಾರು ಜನ ಬಂದು ಇದ್ರ ಮೇಲೆ ನಿಂತ್ಕೊಂಡು ಸನ್ಸೆಟ್ ನೋಡ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಪ್ರಪಾತಕ್ಕೆ ಬೀಳ್ತಾರೆ. ನೋಡಿ, ಪ್ರವಾಸಿಗರು ನಿತ್ಯ ಬರ್ತಾರೆ ಅಲ್ಲಿ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ, ದಕ್ಷಿಣದ ಚಿರಾಪುಂಜಿ ಅಂತ ಕರೆಸಿಕೊಳ್ಳುವ ಪ್ರವಾಸಿ ತಾಣ ಆಗುಂಬೆ. ಕನಿಷ್ಠ ಸೌಕರ್ಯವೂ ಕೂಡ ಇಲ್ಲ. ಸನ್ಸೆಟ್ ಪಾಯಿಂಟ್ ನಿರ್ಮಾಣ ಮಾಡಿ ಯಾವ ರಾಯನ್ ಕಾಲ ಆಯಿತು, ಅದೊಂಚೂರು ಸರಿಯಾಗಿದೆಯೋ ಇಲ್ವೋ ಅಂತಾನೂ ಕೂಡ ನೋಡೋದಿಲ್ಲ ಅಧಿಕಾರಿಗಳು. ದಕ್ಷಿಣ ಭಾರತದ ಚಿರಾಪುಂಜಿ ಅಂತಲೇ ಕರೆಯಲ್ಪಡುವಂತ ಆಗುಂಬೆಯ ಸನ್ಸೆಟ್ ಪಾಯಿಂಟ್ ಈಗ ಅಪಘಾತಕ್ಕೆ ಆಹ್ವಾನವನ್ನ ನೀಡ್ತಾ ಇದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡಬಹುದು, ನಾನೀಗ ಆಗುಂಬೆಯ ಬಳಿ ಇರುವಂತಹ ಸನ್ಸೆಟ್ ಪಾಯಿಂಟ್ ಬಳಿ ಇದ್ದೇನೆ. ಇಲ್ಲಿ ಸಾಕಷ್ಟು ಅಪಘಾತಕ್ಕೆ ಆಹ್ವಾನವನ್ನ ನೀಡುತ್ತಿರುವಂತದ್ದು. ಸನ್ಸೆಟ್ ಪಾಯಿಂಟ್ ನ ಬಳಿ ಇರುವಂತಹ ಇಲ್ಲಿ ವೀಕ್ಷಣಾ ಗ್ಯಾಲರಿ ಏನಿದೆ, ಇಲ್ಲಿ ಸಾಕಷ್ಟು ಅಪಘಾತಕ್ಕೆ ಆಹ್ವಾನವನ್ನ ನೀಡುತ್ತಿದೆ. ಸ್ವಲ್ಪ ಯಾಮಾರಿದ್ರೂ ಸಹ ಇಲ್ಲಿ ಬರುವಂತಹ ಪ್ರವಾಸಿಗರು ಅಪಘಾತಕ್ಕೆ ಅವಘಡಕ್ಕೆ ಕಾರಣವಾಗುವಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ಇರುವಂತದ್ದು. ಎಲ್ಲಾ ಕಬ್ಬಣಗಳು ತುಕ್ಕಿಡಿದ್ದಾವೆ, ಜೊತೆಗೆ ಇಲ್ಲಿರುವಂತಹ ಸಿಮೆಂಟ್ಗಳು ಸಹ ಕಿತ್ತೋಗಿರುವಂತದ್ದು. ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ. ಸ್ವಲ್ಪ ಯಾಮಾರಿದ್ರೂ ಸಹ ಇಲ್ಲಿರುವಂತಹ ಪ್ರಭಾತಕ್ಕೆ ಬೀಳುವಂತಹ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತೆ. ಅಷ್ಟಿದ್ರೂ ಸಹ ಇಲ್ಲಿಯವರೆಗೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಾಗಿರಬಹುದು, ಇಲ್ಲಿನ ರಾಜಕಾರಣಿಗಳು ಯಾರು ಸಹ ಇತ್ತ ಗಮನವನ್ನ ವಹಿಸ್ತಿಲ್ಲ. ನೋಡಬಹುದು ಹೇಗೆ ಎಲ್ಲವೂ ಸಹ ಸಿಮೆಂಟ್ ಕಿತ್ತೋಗಿರುವಂತದ್ದು. ಕೇವಲ ಕಬ್ಬಿಣದ ಮೇಲೆ ಇಲ್ಲಿ ವೀಕ್ಷಣಾ ಪಾಯಿಂಟ್ ಏನಿದೆ ಅದು ನಿಂತ್ಕೊಂಡಿರುವಂತದ್ದು. ಹಾಗಾಗಿ ಕೂಡಲೇ ಇಲ್ಲಿರುವಂತಹ ಈ ಅಪಘಾತಕ್ಕೆ ಆಹ್ವಾನವನ್ನು ನೀಡುತ್ತಿರುವಂತಹ ಸನ್ಸೆಟ್ ಪಾಯಿಂಟ್ ಅನ್ನ ಸರಿ ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ದಿನಗಳ ಆಗ್ರಹವಾಗಿರುವಂತದ್ದು. ಇಲ್ಲಿ ಪ್ರತಿನಿತ್ಯವೂ ಸಾವಿರಾರು ಜನ ಈ ಸನ್ಸೆಟ್ ನೋಡ್ಲಿಕ್ಕೆ ಆಗುಂಬೆ ಬಳಿ ಬರ್ತಾರೆ. ಇಲ್ಲಿರುವಂತಹ ನಿಸರ್ಗ ಪರಿಸರ ಆಗಿರಬಹುದು, ಪಶ್ಚಿಮ ಘಟ್ಟಗಳ ಅಭಯಾರಣ್ಯ, ಇಲ್ಲಿರುವಂತಹ ಪಕ್ಷಿ ಸಂಕುಲ, ಇವೆಲ್ಲವನ್ನ ನೋಡ್ಲಿಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ. ಆದ್ರೆ ಇಲ್ಲಿರುವಂತಹ ಸನ್ಸೆಟ್ ಪಾಯಿಂಟ್ ಈಗ ಅಪಘಾತಕ್ಕೆ ಆಹ್ವಾನವನ್ನು ನೀಡುತ್ತಿರುವಂತದ್ದು. ಹಾಗಾಗಿ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರಬಹುದು, ಜನಪ್ರತಿನಿಧಿಗಳು ಇದನ್ನು ಸರಿ ಮಾಡುವ ನಿಟ್ಟಿನಲ್ಲಿ ಗಮನವನ್ನು ವಹಿಸಬೇಕಿದೆ. ವಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.